ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತಾ ನಾನು ಕೂಡ ಆರಾಮಿದ್ದೀನಿ. ಇವತ್ತೊಂದು ಬದ್ನೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಯಾರಿಗೆ ತಾನೇ ಬದ್ನೆಕಾಯಿ ಪಲ್ಯ ಅಂದರೆ ಇಷ್ಟ ಇಲ್ಲ? ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ಬಟ್ ನಾನು ಇವತ್ತು ಮಾಡೋ ರೀತಿ ಒಂದ್ಸತಿ ನೋಡಿ ನೀವು ಟ್ರೈ ಮಾಡಿ. ಬಟ್ ಬದನೆಕಾಯಿ ಪಲ್ಯ ಮಾತ್ರ ಸೂಪರಾಗಿರುತ್ತೆ. ಮೊದಲಿಗೆ ಇಲ್ಲಿ ಬದನೆಕಾಯಿನ ತೊಗೊಂಡ್ಬಿಟ್ಟು ಉದ್ದಾಗೆ ಕಟ್ ಮಾಡಿಕೊಂಡು ಅದರಲ್ಲಿ 2 ಪೀಸ್ ಮಾಡ್ತಾಯಿದ್ದೀನಿ. ಹಿಂದ್ಗಡೆ ಎಲ್ಲ ಏನಿರುತ್ತಲ್ಲ ತುಂಬದೆಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ತುಂಬು ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಅವರು ತುಂಬು ತಿನ್ನಲ್ಲ, ಇಷ್ಟಪಡಲ್ಲ. ಹಾಗಾಗಿ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ತುಂಬಿದ್ರೇ ಟೇಸ್ಟ್ ಇನ್ನೂ ರುಚಿಯಾಗಿರುತ್ತೆ. ಬಟ್ ನಾನು ತುಂಬ ತೆಗ್ದೀನಿ. ನೀವು ಬೇಕಂದ್ರೆ ಹಾಗೆ ಬೇಕಾದರೆ ಹೇಳ್ರಿ. ತುಂಬ ತೆಗೆದು ನೀರಲ್ಲಿ ನೀಟಾಗಿ ವಾಶ್ ಮಾಡೋಕ್ಕೆ ಹಾಕ್ತೀನಿ. ಈ ಕಡೆ ನಾನು ಶೇಂಗಾನ ಹುರ್ಕೊಂಡ್ಬಿಟ್ಟು ಅದನ್ನು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಆವಾಗಲೇ ಏನು ಬದನೆಕಾಯಿ ಎಲ್ಲ ಕಟ್ ಮಾಡಿದ್ನಲ್ಲ ಅದು ನೀರು ತೆಗೆದುಬಿಟ್ಟು ಆ ಬದನೆಕಾಯಿಗೆ ಈ ಶೇಂಗಾ ಪುಡಿ ಮತ್ತು ಉಪ್ಪು, ಖಾರ, ಅರಿಶಿನ, ಗರಂ ಮಸಾಲ ಸೇರಿಸ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಏನು ಮಸಾಲ ಇದೆಯಲ್ಲ ಮಸಾಲ ಎಲ್ಲನೂ ಅದಕ್ಕೆ ಬದನೆಕಾಯಿಗೆಲ್ಲ ಅಂಟ್ಕೊಳ್ತೈತೆ. ಹಾಗಾಗಿ ಅದು ಒಂದು 10 ನಿಮಿಷ ಆಗಲಿ. ಅದು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹೀರ್ಕೊಳ್ಳಿ. ಅಲ್ಲಿ ಮಟ್ಟ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವು, ಒಂದು ದೊಡ್ಡ ಉಳ್ಳಾಗಡ್ಡೆ ತೊಗೊಂಡು ಅದು ಕೂಡ ಒಂದು ದೊಡ್ಡ ಪೀಸನ್ನೇ ಕಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನೇ ನಾವು ಅಡುಗೆ ಮಾಡಿದ್ರೂ ಎಲ್ಲ ತರಕಾರಿ ಕೂಡ ನೀಟಾಗಿ ಬೆಂದ್ರೇ ಅದು ರುಚಿ ಚೆನ್ನಾಗಿರೋದು. ಇವಾಗ ಉಳ್ಳಾಗಡ್ಡಿ ಒಂದು 2 ನಿಮಿಷ ಬೆಂದಾದಮೇಲೆ ಇಲ್ಲಿ ಒಂದು 2 ಟೊಮೆಟೊ ತೊಗೊಂಡು ಅದು ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಆವಾಗಲೇ ಏನು ಮಸಾಲೆ ಎಲ್ಲ ರೆಡಿ ಮಾಡಿದ್ವಲ್ಲ ಬದನೆಕಾಯಿಗೆಲ್ಲ ಹಚ್ಚಿಬಿಟ್ಟಿಟ್ಟಿದ್ನಲ್ಲ ಅದನ್ನು ಇವಾಗ ಇದು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಟ್ರಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಇದು ಕುದಿಸ್ಕೋಬೇಕು. ಯಾಕಂದರೆ ಜಾಸ್ತಿ ಕುದಿಸ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಮೆತ್ತಗಾದ್ರೆ ಸ್ವಲ್ಪ ಅದು ಬದನೆಕಾಯಿನ ಸ್ವಲ್ಪ ಬಿರುಸನೇ ಇರಬೇಕು. ಹಾಗಾಗಿ ಈಗ 5 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ನೋಡಿದ್ರೆ ಆಲ್ರೆಡಿ ಬದನೆಕಾಯಿ ಪಲ್ಯ ಎಲ್ಲ ಕುದ್ದಿತ್ತು. ಇದು ಬದನೆಕಾಯಿ ಪಲ್ಯ ಚಪಾತಿ ಅಥವಾ ರೊಟ್ಟಿ, ಬಿಸಿ ರೊಟ್ಟಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಪದೇ ಮತ್ತೆ ಮಾಡ್ಕೊಳ್ತೀರಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನಾನು ಒಳ್ಳೆ ರೆಸಿಪಿನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಮಟ್ಟ ಎಲ್ಲರಿಗೂ ನಮಸ್ಕಾರ.